ಹಲೋ ಫುಡೀಸ್, ಇವತ್ತು ಮಾಲ್ಟ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಹೊಸದಾಗಿ ಯಾರೆಲ್ಲ ಮಾಲ್ಟ್ ಪೌಡ್ರ್ ತೊಗೊಂಡಿದ್ದೀರಾ ಅವರಿಗೋಸ್ಕರ ಇದು ವೀಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಈ ಗ್ಲಾಸಲ್ಲಿ ನಾನು 1.5 ಗ್ಲಾಸು ನೀರನ್ನು ತೊಗೊಂಡಿದ್ದೀನಿ. 2 ಸ್ಪೂನಷ್ಟು ಮಾಲ್ಟ್ ಪೌಡರು. ಚಿಕ್ಕ ಮಕ್ಕಳಿದ್ರೆ 1 ಸ್ಪೂನ್ ಕೊಡಿ, ದೊಡ್ಡವ್ರಿಗಾದರೆ 2 ಸ್ಪೂನು ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಇದನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು 6ರಿಂದ 7 ನಿಮಿಷ ಇದನ್ನು ಚೆನ್ನಾಗಿ ಕುದಿಸಿದ್ರೆ ಮಾಲ್ಟ್ ರೆಡಿ ಆಗುತ್ತೆ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೋದು. ಚಿಕ್ಕ ಮಕ್ಕಳಿಗಿದ್ರೆ ನೀವು ಬೆಲ್ಲ ಹಾಕ್ಕೊಡಿ. ಇನ್ನು ಇದನ್ನು ಸ್ವಲ್ಪ ಹೆಲ್ದಿಯಾಗಿ ಡೈಲಿ ಒಂದೇ ಥರ ಬೇಡ ಅಂತ ಇನ್ನೊಂದು ನೋಡಿ, ಇದನ್ನೇ ಬೇರೆ ಪ್ರೋಸೆಸಲ್ಲೂ ತೋರಿಸ್ತಾ ಇದ್ದೀನಿ. ನಾನು ಇನ್ನೂ ಸ್ಟವ್ ಆನ್ ಮಾಡಿಲ್ಲ. ಇದಕ್ಕೇ ಈಗ ಒಂದಷ್ಟು ತರಕಾರಿಗಳನ್ನು ನಾವು ಆ್ಯಡ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ತುಪ್ಪ ಮತ್ತು ಪೇಪರ್ ಪೌಡರ್ನ ಆ್ಯಡ್ ಮಾಡಿಕೊಂಡ್ರೆ ಸೂಪ್ ಥರ ಇರುತ್ತೆ. ಪ್ಲೈನಾಗಿ ಮಾಡಿಕೊಂಡು ನೀವು ತುಪ್ಪ ಹಾಕ್ಕೊಳ್ಳೋದು ಮರಿಬೇಡಿ, ಏಕೆಂದರೆ ಈಗ ನಮಗೆ ಮೂಳೆಗಳಲ್ಲಿ ಗ್ರೀಸ್ ಅಂದರೆ ಜಾಯಿಂಟ್ಸ್ ಇರುತ್ತಲ್ಲ, ಅಲ್ಲಿ ಗ್ರೀಸ್ ಆಗಿ ಇದು ಕೆಲಸ ಮಾಡುತ್ತೆ. ನೋಡಿ, ಇದಕ್ಕೆ ನಾನು ಸ್ವಲ್ಪ ಪೇಪರ್ ಪೌಡರ್ನ ಹಾಕ್ಕೊಂಡು ಹೀಗೆ ಒಂದು 8 ನಿಮಿಷ ಇದನ್ನು ಕುದಿಸ್ಕೊಂಡ್ರೆ ಆಯಿತು. ಇದೇ ಥರ ತೊಗೊಳ್ಳೋದು. ನಂತರ ನೀವು ಇನ್ನೂ ಬೇರೆ ಥರ ತೊಗೋಬೇಕಂದ್ರೆ ಸ್ವಲ್ಪ ಗಟ್ಟಿಯಾಗಿ ಕುಡಿಯೋರಿದ್ದರೆ ಗಟ್ಟಿಯಾಗಿ ಮಾಡ್ಕೊಬೋದು, ಅಥವಾ ಇದನ್ನು ತುಂಬ ಗಟ್ಟಿಯಾಗಿ ಮಾಡಿಕೊಂಡು ತಣ್ಣಗಾದ ಮೇಲೆ ಇದಕ್ಕೆ ಮಜ್ಜಿಗೆ ಸೇರಿಸ್ಕೊಂಡು ಕುಡಿಬೋದು, ಅಥವಾ ಬಿಸಿಯಾಗಿ ಕುಡಿಬೇಕಂದ್ರೆ ಹಾಲು ಜೊತೆಗೆ ಸೇರಿಸ್ಕೊಂಡು ಕುಡಿಬೋದು. ಇಲ್ಲ ಏನೂ ಬೇಡ, ಸಿಂಪಲ್ಲಾಗಿ ಇದೇ ಥರ ತೊಗೋತೀವಂದರೆ ಇದೇ ಥರನೂ ಸಹ ತೊಗೊಬೋದು. ಇದನ್ನು ನೋಡಿ, ಈ 2-3 ಥರದಲ್ಲಿ ನಾನು ಇಲ್ಲಿ ತೋರಿಸಿದ್ದೀನಿ. ಆಯ್ಕೆ ನಿಮಗೆ ಬಿಟ್ಟಿದ್ದು, ಯಾವ ಥರ ಆದರೂ ಇದನ್ನ ತೊಗೋಬೋದು.